ಮತ್ತೋರ್ವ ಬಿಜೆಪಿ ಶಾಸಕರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ. ಉಚ್ಚಾಟಿತ ಬಿಜೆಪಿ ಶಾಸಕ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಬಿಜೆಪಿ ಶಾಸಕ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿಯಾದ ಶಾಸಕ ಬಿಪಿ ಹರೀಶ್ ಜೊತೆಗೆ ದಾವಣಗೆರೆ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಕೂಡ ಭೇಟಿ ಮಾಡಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿಯಾದ ಶಾಸಕ ಬಿಪಿ ಹರೀಶ್ ಬಿಜೆಪಿ ಬಂಗಲೆಯಲ್ಲಿ ಗಲಿಬಿಲಿ ಶುರುವಾಗಿದೆ. ಬಿಪಿ ಹರೀಶ್ ಜೊತೆಗೆ ದಾವಣಗೆರೆ ಮಾಜಿ ಸಂಸದ ಸಿದ್ದೇಶ್ವರ್ ಕೂಡ ಭೇಟಿ ಮಾಡಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿಯಾಗಿ ಹರೀಶ್ ಮತ್ತು ಸಿದ್ದೇಶ್ವರ್ ಸುದೀರ್ಘ ಚರ್ಚೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧದ ಯತ್ನಾಳ್ ಜೊತೆಗೆ ನಿಂತ್ಕೊಂಡವರು ಯಾಕೆ ಡಿಕೆ ಶಿವಕುಮಾರ್ನ ಭೇಟಿಯಾಗ್ತಾರೆ? ಅವರದ್ದೇ ಬಣದ ಪ್ರಮುಖರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದೆ. ಈ ಹಿಂದೆ ಮಾಜಿ ಶಾಸಕ ರೇಣುಕಾಚಾರ್ಯ ಕೂಡ ಡಿಕೆಶಿ ಮನೆಗೆ ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ರು. ಮತ್ತೋರ್ವ ಬಿಜೆಪಿ ಶಾಸಕರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದೆ. ಉಚ್ಚಾಟಿತ ಬಿಜೆಪಿ ಶಾಸಕ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಬಿಜೆಪಿಯ ನಾಯಕರುಗಳು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿಯಾದ ಶಾಸಕ ಬಿಪಿ ಹರೀಶ್ ಜೊತೆಗೆ ದಾವಣಗೆರೆ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಕೂಡ ಭೇಟಿಯಾಗಿದ್ದಾರೆ. ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರರ ವಿರುದ್ಧ ಸಮರ ಸಾರಿದ ಯತ್ನಾಳ್ ಬೆನ್ನಿಗೆ ನಿಂತಿದ್ದ ಪ್ರಮುಖರ ಪೈಕಿ ಇವರೂ ಇಬ್ರು ಪ್ರಮುಖರು. ಸಿದ್ದೇಶ್ವರ್ ಜೊತೆಗೆ ಬಿಪಿ ಹರೀಶ್ ಇಬ್ರು ಕೂಡ ಯತ್ನಾಳ್ ಪರ ನಿಂತ್ಕೊಂಡಿದ್ರು. ವಕ್ಫ್ ವಿರುದ್ಧದ ಅಭಿಯಾನಕ್ಕೂ ಕೂಡ ಇವರಿಬ್ಬರು ಸಾಥ್ ಕೊಟ್ಟರು. ಬಿವೈ ವಿಜೇಂದ್ರರ ವಿರುದ್ಧ ಹೇಳಿಕೆ ಕೊಟ್ಟಾಗ ಬಿಜೆಪಿ ಹೈಕಮಾಂಡ್ ಅದಕ್ಕೆ ನಕಾರ ಅಂದಾಗ ಇದೇ ಯತ್ನಾಳ್ ಪರ ನಿಂತ್ಕೊಂಡಿದ್ದ ಈ ಇಬ್ಬರು. ಇನ್ನು ಉಳಿದವರು ಕಣ್ಮರೆ ಆಗಿದ್ದಾರೆ, ಕಾಣ್ತಾ ಇಲ್ಲ. ಪ್ರತಾಪ್ ಸಿಂಹ ಇದ್ರು, ಕುಮಾರ್ ಬಂಗಾರಪ್ಪ ಇದ್ರು, ಜಾರಕಿಹೊಳಿ ಕೂಡ ಇದ್ರು. ಅವ್ರು ಯಾರು ಕಾಣಿಸ್ತಾ ಇಲ್ಲ, ಬಟ್ ಕಾಣಿಸಿಕೊಳ್ತಾ ಇರುವಂತಹದ್ದು ಇವರಿಬ್ಬರು ಭೇಟಿ ವಿಚಾರದಲ್ಲಿ ಕಾಣಿಸಿಕೊಳ್ತಾ ಇರುವಂತಹದ್ದು ನಾನು ಹೇಳಿದ್ದೆ. ಬಿಪಿ ಹರೀಶ್ ಜೊತೆಗೆ ದಾವಣಗೆರೆಯ ಮಾಜಿ ಸಂಸದ ಸಿದ್ದೇಶ್ವರ್ ಕೂಡ ಡಿಕೆ ಶಿವಕುಮಾರ್ ಅವರ ಮನೆಗೆ ಭೇಟಿ ಕೊಟ್ಟು ಸಿದ್ದೇಶ್ವರ್ ಸುದೀರ್ಘ ಚರ್ಚೆ ಮಾಡಿದ್ದಾರೆ. ಈ ಬಂಡಾಯ ಎದ್ದೇಳುವ ಜನರಿಗೆ ಸದಾಶಿವನಗರದ ಡಿಕೆ ಶಿವಕುಮಾರ್ ಮನೆ ಏನು ಹೆಡ್ ಆಫೀಸಾ? ಈ ಹಿಂದೆ ರೇಣುಕಾಚಾರ್ಯ ಕೂಡ ಕೂತ್ಕೊಂಡು ಮಾತನಾಡಿದ್ರು ಡಿಕೆ ಶಿವಕುಮಾರ್ ಸಾಹೇಬ್ರ ಜೊತೆ. ಅದು ಯಾಕೆ ಏನು ಎತ್ತ? ಈ ಹಿಂದೆ ಮಾಜಿ ಶಾಸಕ ರೇಣುಕಾಚಾರ್ಯ ಕೂಡ ಡಿಕೆ ಶಿವಕುಮಾರ್ ಮನೆಗೆ ಹೋಗಿ ಭೇಟಿ ಮಾಡಿದ್ರು. ಇದರಲ್ಲಿ ಏನೋ ಮಸಲತ್ತಿದೆಯಲ್ಲ ಅಂತ ಹೇಳಿ ಬಿಜೆಪಿಗರೇ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಡಿಕೆ ಶಿವಕುಮಾರ್ ನಿವಾಸಕ್ಕೆ ತೆರಳಿ ಸಿದ್ದೇಶ್ವರ್ ಮತ್ತೆ ಬಿಪಿ ಹರೀಶ್ ಮಾತನಾಡಿದ್ದಾರೆ. ಇದು ಮುಂದಿನ ರಾಜಕೀಯ ನಡೆಯ ಬಗ್ಗೆ ಏನಾದರೂ ಸುದೀರ್ಘ ಚರ್ಚೆ ಮಾಡಿದ್ರಾ, ಅಥವಾ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಮೇಲೆ ಒಲವು ತೋರಿದ್ರಾ, ಅಥವಾ ಬಿಜೆಪಿ ಗೂಡಿನಿಂದ ಹಾರಿ ಎಲ್ಲಿ ಲ್ಯಾಂಡ್ ಆಗಬೇಕು ಅನ್ನೋದನ್ನೇನಾದರೂ ಯೋಚನೆ ಮಾಡ್ತಿದ್ದಾರಾ? ಬಿಪಿ ಹರೀಶ್ ಸಿದ್ದೇಶ್ವರ್ ಇವರೆಲ್ಲರೂ ಕೂಡ ಯತ್ನಾಳ್ ಮನಸ್ಥಿತಿಯವರು. ಯತ್ನಾಳ್ ಮನಸ್ಸಿನಲ್ಲಿ ಏನೇನು ಉದ್ದೇಶಗಳಿರ್ತಾವೋ ಅದೇ ಉದ್ದೇಶ ನಮ್ಮದು ಆಗಿರಬೇಕು ಅಂತ ಬಯಸುವ ಸ್ನೇಹಜೀವಿಗಳು ಅಂತ ಹೇಳಿದ್ರು ತಪ್ಪಾಗಲ್ಲ. ಯತ್ನಾಳ್ ದೃಷ್ಟಿಯಲ್ಲಿ ಯತ್ನಾಳ್ಗೆ ಸ್ನೇಹಜೀವಿಗಳಿಬ್ಬರು. ಈ ಸ್ನೇಹಜೀವಿಗಳಿಬ್ಬರು ಸದಾಶಿವನಗರದ ಡಿಕೆ ಶಿವಕುಮಾರ್ ಮನೆಗೆ ಹಾಕೋದ್ರು. ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಕ್ಷಯ್ ಈಗ ಡೆಸ್ಕ್ನಿಂದ ಲೈವ್ ಆಗಿ ಜಾಯ್ನ್ ಆಗಿದ್ದಾರೆ. ಅಕ್ಷಯ್, ಇದೊಂಥರ ಬಿಜೆಪಿ ಬಂಗಲಿಯಲ್ಲಿ ಗಲಿಬಿಲಿ ಶುರುವಾಗಿದೆಯಾ ಅಂತ? ಯಾರು ಯತ್ನಾಳ್ ಬೆನ್ನ ಹಿಂದೆ ನಿಂತ್ಕೊಂಡು ಯತ್ನಾಳ್ನ ಪ್ರತಿ ಕಾರ್ಯಕ್ರಮಕ್ಕೂ ಸಾಥ್ ಕೊಡ್ತಾ ಇದ್ರು, ಯಾರು ಬಿವೈ ವಿಜೇಂದ್ರರ ವಿರುದ್ಧ ಸಮರ ಸಾರಿದ್ದ ಯತ್ನಾಳ್ ಬಲದಲ್ಲೊಬ್ರು ಎಡದಲ್ಲೊಬ್ರು ನಿಂತ್ಕೊಂಡಿದ್ರು, ಅವರು ಇವತ್ತು ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಪ್ರತ್ಯಕ್ಷಗೊಂಡಿದ್ದಾರೆ. ಏನಿದೆ ಇದರ ಹಿಂದಿನ ಪೊಲಿಟಿಕಲ್ ಮರ್ಮ ಅಂತ? ಸಾಹಿಲ್, ಇದು ಅತ್ಯಂತ ಮಹತ್ವದ ಫೋಟೋ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ 2 ವರ್ಷಗಳ ಹಿಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಯತ್ನಾಳ್ ಪದೇ ಪದೇ ಮಾಡ್ತಾ ಇದ್ದಂಥ ಒಂದು ಆರೋಪ ಏನು ಅಂತ ಹೇಳಿದ್ರೆ, ಬಿಜೆಪಿಯಲ್ಲಿ ಇರುವಂಥವರೇ ಕೆಲವರು ಕಾಂಗ್ರೆಸ್ ನಾಯಕರ ಜೊತೆಗೆ ಹೊಂದಾಣಿಕೆಯ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರ ಮನೆ ಬಾಗಿಲಿಗೆ ಹೋಗ್ತಾ ಇದ್ದಾರೆ, ಕಾಂಗ್ರೆಸ್ನವರ ಸಹಕಾರವನ್ನು ಪಡಿತಾ ಇದ್ದಾರೆ. ಆದರೆ ನಾನು ಯಾರ ಮನೆ ಬಾಗಿಲಿಗೂ ಹೋಗಲ್ಲ, ನಾನು ಯಾರ ಜೊತೆಗೂ ಹೊಂದಾಣಿಕೆಯ ರಾಜಕಾರಣವನ್ನು ಮಾಡ್ಕೊಂಡಿಲ್ಲ, ನಾನು ಯಾರ ಹತ್ರನೂ ಏನೂ ಬೇಡಲ್ಲ ಅಂಥೇಳಿ ಯತ್ನಾಳ್ ಅವರು ಹೇಳಿದ್ರು. ಆದರೆ ನಿನ್ನೆ ಯತ್ನಾಳ್ ಬಣದಲ್ಲೇ ಗುರುತಿಸಿಕೊಂಡಿರುವಂತಹ ಹರಿಹರದ ಬಿಜೆಪಿ ಶಾಸಕ ಬಿಪಿ ಹರೀಶ್ ಮತ್ತು ದಾವಣಗೆರೆಯ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರು
ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಮಹತ್ವದ ಚರ್ಚೆ ನಡೆಸಿದ್ದಾರೆ. ಆದರೆ ಚರ್ಚೆ ಯಾವುದರ ಬಗ್ಗೆ ಆಗಿದೆ ಎನ್ನುವುದರ ಬಗ್ಗೆ ಯಾರೂ ಕೂಡ ಸುಳಿವನ್ನ ಬಿಟ್ಟುಕೊಟ್ಟಿಲ್ಲ. ಕಳೆದ ವರ್ಷ ಕೂಡ ವಿಜೇಂದ್ರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಹೊನ್ನಳ್ಳಿಯ ಮಾಜಿ ಶಾಸಕ ರೇಣುಕಾಚಾರ್ಯ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿದ್ರು. ಆ ಸಂದರ್ಭದಲ್ಲೂ ಕೂಡ ರೇಣುಕಾಚಾರ್ಯ ಮೇಲೆ ಅಟ್ಯಾಕ್ ಆಗಿತ್ತು ವಿಜೇಂದ್ರ ವಿರೋಧಿ ಬಣದಿಂದ. ಬಟ್ ಈಗ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ವ್ಯಕ್ತಿಗಳೇ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿರುವಂಥದ್ದು. GM ಸಿದ್ದೇಶ್ವರ್ ಅವರು ಕಳೆದ ವರ್ಷ ಕೂಡ 2023ರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳ ಬಗ್ಗೆ ಸಹಕಾರವನ್ನು ಕೇಳಿದ್ರು, ಸರ್ಕಾರಿ ಯೋಜನೆಗಳ ಬಗ್ಗೆ ಸಹಕಾರವನ್ನ ಕೇಳಿದ್ರು. ಈಗ ಮತ್ತೆ ಭೇಟಿಯನ್ನು ಕೊಟ್ಟಿದ್ದಾರೆ. ಬಟ್ GM ಸಿದ್ದೇಶ್ವರ್ ಅವರ ಭೇಟಿಯ ಸಂದರ್ಭದಲ್ಲಿ BP ಹರೀಶ್ ಕೂಡ ಇದ್ರು, ಹರಿಹರ ಕ್ಷೇತ್ರದ ಶಾಸಕರು. ಇವರೆಲ್ಲರೂ ಕೂಡ ಸದ್ಯ ಬಿಜೆಪಿಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಇರತಕ್ಕಂತಹ ಬಣಗಳಲ್ಲಿ ಗುರುತಿಸಿಕೊಂಡಿರುವಂಥವರು. ಯತ್ನಾಳ್ ಅವರ ನೇತೃತ್ವದಲ್ಲಿ ಏನು ಕಳೆದ ಹಲವು ಸಭೆಗಳಾದವು ವಿಜೇಂದ್ರ ವಿರುದ್ಧ. ಆ ಸಭೆಗಳಲ್ಲಿ GM ಸಿದ್ದೇಶ್ವರ ಇದ್ರು, BP ಹರೀಶ್ ಇದ್ರು, ಇತರೆ ಕೆಲವು ಪ್ರಮುಖರು ಕೂಡ ಇದ್ರು. ಸೊ ಈಗ ಯತ್ನಾಳ್ ಬಣದಲ್ಲಿರುವಂಥವರೇ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಪೊಲಿಟಿಕಲ್ ದೊಡ್ಡ ಮಟ್ಟದ ಏನು ಪಲ್ಲಟ ಆಗತ್ತೆ ಅಂತಲ್ಲ, ಬಟ್ ನಾನು ಯಾರ ಮನೆಗೂ ಹೋಗಲ್ಲ, ಯಾರ ಹತ್ರನೂ ಕೂಡ ನಾನು ನೆರವು ಕೇಳಲ್ಲ, ನಾನು ಯಾರ ಜೊತೆನೂ ಹೊಂದಾಣಿಕೆ ರಾಜಕಾರಣ ಮಾಡಲ್ಲ ಅಂತೇಳಿ ಘೋಷಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ರು ಯತ್ನಾಳ್. ಅವರ ಬಣದಲ್ಲಿರುವಂತಹ ನಾಯಕರೇ ಯತ್ನಾಳ್ ಅವರ ಬದ್ಧವೈರಿಯಾಗಿ ಬದಲಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ, ನೆರವನ್ನು ಕೇಳಿದ್ದಾರೆ, ಸಹಕಾರವನ್ನು ಕೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇದು ಒಂದು ಪೊಲಿಟಿಕಲ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು. ಸಾಹಿಲ್. ಅಕ್ಷಯ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಈಗ ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿರುವಂತಹದ್ದು. ಈ ಯತ್ನಾಳ್ ಪರ ನಿಂತುಕೊಂಡಿದ್ದ 2 ಘಟಾನುಘಟಿ ಬಿಜೆಪಿ ನಾಯಕರುಗಳು ಡಿ ಕೆ ಶಿವಕುಮಾರ್ ಮನೆ ಬಾಗಿಲಿಗೆ ಹೋಗ್ತಾರೆ. ಒಂದು ರಾಜಕೀಯವಾದಂತಹ ಸಲಹೆ ಕೇಳೋದಕ್ಕೂ ಅಥವಾ ಸಹಕಾರವನ್ನು ಕೇಳೋದಕ್ಕೂ ಇನ್ನೂ ಕೂಡ ಆ ಮಾಹಿತಿ ಖಚಿತಗೊಂಡಿಲ್ಲ. ಒಟ್ಟಾರೆ ರಾಜಕೀಯ ವಲಯದಲ್ಲಿ ಮಾತ್ರ ಬಹಳಷ್ಟು ಚರ್ಚೆಗೆ ಕಾರಣವಾಗಿದೆ.